Hi dear students, welcome back to my video class. Myself is Santosh B. Halli, teacher of English from Challenge Coaching Classes, Sinnu, District, Raichur. ಆತ್ಮೀಯ ವಿದ್ಯಾರ್ಥಿಗಳೇ, those who are preparing, so ಯಾರ್ಯಾರು ಈ ಸೈನಿಕೋ, ನವೋದಯ, RMS ಆ್ಯಂಡ್ ಕಿತ್ತೂರು ಸೈನಿಕ್ ಎಕ್ಸಾಮ್ 2025ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಬಿಕಾಸ್ ಇನ್ ಪ್ರೀವಿಯಸ್ ಕ್ಲಾಸ್, so already I taught you on the topic of articles. ಈ ಆರ್ಟಿಕಲ್ ಟಾಪಿಕ್ ಮೇಲೆ ಫಸ್ಟ್ 2 ಪಾರ್ಟ್ ವಿಡಿಯೋಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನ. ಸೊ ಇನ್ ಟುಡೇಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಆರ್ಟಿಕಲ್ ಪಾರ್ಟ್ ನಂಬರ್ 3. ಸೊ ಅದರಲ್ಲಿ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಗ್ಲಿಷ್ ಕ್ವಶನ್ಸ್, ಸೊ ಅದರ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಯಾರ್ಯಾರು ಈ ನನ್ನ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ಸ್ಕಿಪ್ ಮಾಡಿದೆ ಮುಗಿಯುವವರೆಗೂ ವಿಡಿಯೋವನ್ನು ನೋಡಿ, ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಶೇರ್ ಮಾಡುವುದರ ಮೂಲಕ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತುವುದರ ಮೂಲಕ ಹೆಚ್ಚು ವಿಡಿಯೋಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ಲೆಟ್ಸ್ ಐ ಸ್ಟಾರ್ಟ್ ಮೈ ಕ್ಲಾಸ್. ಓಕೆ, ಇನ್ ಆರ್ಟಿಕಲ್ ಟಾಪಿಕ್ನಲ್ಲಿ ಇನ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್, ಸೊ ಇನ್ನು ಯೂಸಸ್ ಆಫ್ ಆ್ಯನ್ದಲ್ಲಿ ಫಸ್ಟ್ 3 ರೂಲ್ಸ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೆ. So let's I discuss the 4th rule. What else is the 4th rule? We will see here. So ಏನು ಹೇಳ್ತದೆ 4th rule? An is used before a number beginning with a vowel sound. ಸೊ ನೋಡಿ, ಸೊ ನೌನ್ಗಳಾಯಿತು, ಸೊ ಅದರಲ್ಲಿ ಪ್ರೊಫೆಷನ್ ಆಯಿತು. ಹಾಗಾದರೆ ಇಲ್ಲಿ ನಂಬರ್ಗಳು ಬಂದರೂ ಕೂಡ ಬಿಗಿನಿಂಗ್ ವಿತ್ ಓಕೆ ಬಿಫೋರ್ ಅ ನಂಬರ್ಗಳು ಬಂದು ವೋವೆಲ್ ಸೌಂಡ್ ಕೊಡ್ತಾ ಇದ್ರೆ ವಿ ಶುಡ್ ಟೇಕ್ ವಾಟ್ ಆ್ಯನ್. ಸೊ ಆ್ಯನ್ ಯೂಸ್ ಮಾಡಬೇಕಂತ ಹೇಳುತ್ತೆ ರೂಲು. ಸೊ ಹಾಗಾದರೆ ಇಲ್ಲಿ ನೋಡಿ, ದಿಸ್ ಈಸ್ ಆ್ಯನ್ 18 ಪ್ಲೇಯರ್ ಟೀಮ್. ಹಿಯರ್ 18 ಪ್ಲೇಯರ್ ಟೀಮ್. ವಾಟ್ ಇಸ್ ದಿಸ್? 18 ಪ್ಲೇಯರ್ ಟೀಮ್ ಅನ್ನೋದು ಇಲ್ಲಿ ಒಂದು ನೌನ್ ಆಗಿ ಪರಿವರ್ತನೆ ಆಗುತ್ತೆ. ಇದು ಒಂದು ನೌನ್ ಅಂತ ಹೇಳ್ಬೋದು. ಸೊ ಫಸ್ಟ್ ಲೆಟರ್ ಏನಾಗುತ್ತೆ? ಇ ಇದೆ. ಏನು ಸೌಂಡ್? ನಂಬರ್ ಇದೆ. ಈ ನಂಬರ್ ಏನು ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ? ಎ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಹಾಗಾದರೆ ಎ ಇಟ್ ಈಸ್ ವಾಟ್? ಇಟ್ ಪ್ರೊಡ್ಯೂಸ್ ವೋವೆಲ್ ಸೌಂಡ್. ಸೊ ವೋವೆಲ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ನಂಬರ್ ಬಿಗಿನಿಂಗ್ ವಿತ್ ಅ ವೋವೆಲ್ ಸೌಂಡ್, ನಂಬರ್ಗಳು ಬಂದು ವೋವೆಲ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ, ಸೊ ಅಲ್ಲಿ ನಾವು ಆ್ಯನ್ ಯೂಸ್ ಮಾಡಿ ಅಂತ ಹೇಳುತ್ತೆ ರೂಲು. ದಿಸ್ ಈಸ್ ಆ್ಯನ್ 18 ಪ್ಲೇಯರ್ ಟೀಮ್. ಕ್ಲಿಯರ್? ಸೊ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಎಕ್ಸಾಂಪಲ್. He is an 80-year-old man. ನೋಡಿ, he is an 80-year-old man. 80-year-old man ಇದೆ. ದ ಫಸ್ಟ್ ಲೆಟರ್ ಇ. ಸೊ ನೋಡಿ, ಯಾವುದೇ ನಂಬರ್ಗಳು ಬರೋದಿಲ್ಲ ಅದರಲ್ಲಿ. 8, 18, 88, 89, 81. ಸೊ ಈ ನಂಬರ್ಗಳು ಮಾತ್ರ ವೋವೆಲ್ ಸೌಂಡನ್ನು ಕೊಡುತ್ತೆ. ದ್ಯಾಟ್ಸ್ ವೇ ಆ ನಂಬರ್ ಅದು ಬಿಗಿನಿಂಗ್ ವೋವೆಲ್ ಸೌಂಡ್ ಕೊಡೋದು ಇದೆ. 8, 18, 81, 82, 89 ಈ ನಂಬರ್ಸ್ಗಳು ವೋವೆಲ್ ಸೌಂಡ್ ಕೊಡುತ್ತೆ. ಸೊ ನೋಡಿ, ಇಲ್ಲಿ 8 ಇದೆ, 18 ಇದೆ, 80 ಇಯರ್ ಇದೆ. ಸೊ ಇ ಅನ್ನೋದು ಎ ವೋವೆಲ್ ಸೌಂಡ್ ಕೊಡ್ತಾ ಇದೆ. ಸೊ ಹಾಗಾದರೆ ವಿ ಶುಡ್ ಟೇಕ್
ಓವೆಲ್ ಸೌಂಡ್ ಬಂದರೆ ಏನು ಹೇಳುತ್ತೆ? ಆ್ಯನ್ ಯೂಸ್ ಮಾಡಿ, ಆ್ಯನ್ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಸೊ ಹಾಗಾದ್ರೆ ಇಲ್ಲಿ ಹಿ ಈಸ್ ಆ್ಯನ್ 18-year-old ಮ್ಯಾನ್. ಸೊ ನೆಕ್ಸ್ಟ್ ಒನ್, ಸಿ ಈಸ್ ಆ್ಯನ್ 8-year girl. ಸೊ 8, ದ ಫಸ್ಟ್ ಲೆಟರ್ 8, ಇ ಇದೆ. ದಿಸ್ ಲೆಟರ್ ಇಟ್ ಪ್ರೊಡ್ಯೂಸ್ ಎನ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಎ, 8, 8. ಸೊ ಹಾಗಾದ್ರೆ ಇದು ಓವೆಲ್ ಸೌಂಡು, ಆ್ಯನ್ ಯೂಸ್ ಮಾಡ್ತಾ ಇದ್ದೀನಿ, ಆ್ಯನ್ 8-year girl. ಸೊ ನೆಕ್ಸ್ಟ್ ಒನ್, ಸಿ ಹ್ಯಾಸ್ ಆ್ಯನ್ 88 ಕಾಯಿನ್. 88 ಕಾಯಿನ್ ಇದೆ. ಸೊ ಇಲ್ಲಿ ಫಸ್ಟ್ ಲೆಟರು ಎನ್ ಸೌಂಡ್ 80. ಸೊ ಇಲ್ಲಿ ಎ ಸೌಂಡ್ ಕೊಡ್ತಾ ಇದೆ, ಇಟ್ ಈಸ್ ಓವೆಲ್ ಸೌಂಡ್. ಸೊ ಹಾಗಾದ್ರೆ ಇಲ್ಲಿ ಆ್ಯನ್ ಯೂಸ್ ಮಾಡ್ತಾ ಇದ್ದೀನಿ. ಸಿ ಹ್ಯಾಸ್ ಆ್ಯನ್ 88 ಕಾಯಿನ್. ಸೊ ಎಕ್ಸಾಮ್ನಲ್ಲಿ ನಿಮ್ಗೆ ರೈಸ್ ಮಾಡ್ಬೋದು ಅವನು ಯಾವ ರೀತಿಯಾಗಿ. ಸೊ ಈ ರೀತಿಯಾಗಿ ಅವನೇನು ಮಾಡ್ಬೋದು, ಡ್ಯಾಶ್ ಡ್ಯಾಶ್ ಡ್ಯಾಶ್, ದಿಸ್ ಈಸ್ ಡ್ಯಾಶ್ 18-player team. ಸೊ ನಾವು ಇನ್ ದ ಟೈಮ್ ಆ ಸಂದರ್ಭದಲ್ಲಿ ನೋಡ್ಕೋಬೇಕು. ಸೊ ನಂಬರ್ ಬಂದಿದೆ, ಸೊ ನಂಬರ್ ಬಂದರೆ ಓವೆಲ್ ಸೌಂಡ್ ಕೊಡ್ತಾ ಇದ್ರೆ ಆ್ಯನ್ ಯೂಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಬಟ್ ಎಲ್ಲ ನಂಬರ್ಗಳಲ್ಲ, ಡಿಪೆಂಡ್ ಅಪಾನ್ ಸೌಂಡ್, ನಾಟ್ ಅ ಲೆಟರ್. ಸೊ ಹಾಗಾದ್ರೆ ಇಲ್ಲಿ ಮೊನ್ನೆ ನಾನು ಹೇಳ್ತಾ ಇದ್ದೆ ಓಕೆ, ಪ್ರೀವಿಯಸ್ ವಿಡಿಯೋ ಕ್ಲಾಸ್ನಲ್ಲಿ ಒನ್ ಡೇ ಮ್ಯಾಚ್. ಸೊ ಒನ್ ಡೇ ಮ್ಯಾಚ್ನಲ್ಲಿ 1 ಇದೆ. ಸೊ 1ನಲ್ಲಿ ಓ ಇದೆ, ಬಟ್ ಇದು ಏನು ಸೌಂಡ್ ಕೊಡ್ತಾ ಇದೆ, ಡಬ್ಲ್ಯೂ ಸೌಂಡ್ ಕೊಡ್ತಾ ಇದೆ. ಇಲ್ಲೇನು ಬರುತ್ತೆ, ಒನ್ ಡೇ ಮ್ಯಾಚ್ ಆಗುತ್ತೆ. ಸೊ ಪದೇ ಪದೇ ಹೇಳ್ತಾ ಇದ್ದೆ ನಾನು ನಿಮಗೆ. ಸೊ ಲೆಟರ್ಸ್ಗಳು ಇಂಪಾರ್ಟೆಂಟ್ ಅಲ್ಲ, ಲೆಟರ್ಸ್ ಸೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಯಾವಾಗೆ, ಯೂಸಸ್ ಆಫ್ ಮತ್ತು ಆ್ಯನನ್ನು ಯೂಸ್ ಮಾಡುವಾಗ. ಸೊ ನೆಕ್ಸ್ಟ್ ಒನ್, ಹಾಗಾದರೆ ಇಲ್ಲಿ ಫೋರ್ತ್ ರೂಲ್ ಏನು ಹೇಳ್ತಾ ಇದೆ, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ a number beginning with vowel sound. I hope you understood this rule. ನಿಮಗೆ ಈ ಒಂದು ರೂಲ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಐ ವಿಲ್ ಗೋ ವಿತ್ ಫಿಫ್ತ್ ರೂಲ್. ಸೊ ಫಿಫ್ತ್ ರೂಲ್ ಏನು ಹೇಳ್ತದೆ, ಓಕೆ, an is used before adverb plus noun ಅಥವಾ adjective plus noun. ಸೊ ಯೂಸಸ್ ಆಫ್ ಹೇಳುವಾಗ ನಾನು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಕಾನ್ಸನೆಂಟ್ ಸೌಂಡ್ ಇದ್ದರೆ ಎ ಯೂಸ್ ಮಾಡ್ಕೊಳ್ಳಿ, ಓವೆಲ್ ಸೌಂಡ್ ಇದ್ದರೆ ಆ್ಯನ್ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಆ್ಯನ್ ಹಾನೆಸ್ಟ್ ಮ್ಯಾನ್, ಹಾನೆಸ್ಟ್ ಮ್ಯಾನ್. ಸೊ ಹಾನೆಸ್ಟ್ ಮ್ಯಾನ್, ಇಲ್ಲಿ ಹಾನೆಸ್ಟ್ ಅನ್ನೋದು ಏನಾಗುತ್ತೆ, ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಪ್ಲಸ್ ಮ್ಯಾನ್ ಅನ್ನೋದು ನೌನು. ಸೊ ಹಾಗಾದರೆ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಬಿಫೋರ್ ಏನು ತೊಗೊಂಡಿದ್ದಾನೆ, ಆ್ಯನ್. ಯಾಕೆ ಇಲ್ಲಿ ಎಚ್ ಇದೆ ಅಲ್ವಾ, ಎಚ್ ಇಟ್ ಇಸ್ ದ ಸೈಲೆಂಟ್, ಇಟ್ ಇಸ್ ದ ಮ್ಯೂಟ್ ಎಚ್. ಸೊ ಎಚ್ ಅನ್ನೋದು ಮ್ಯೂಟ್ ಎಚ್ ಆಗುತ್ತೆ, ಅಂದರೆ ಅದು ಸೈಲೆಂಟ್ ಎಚ್ ಆಗುತ್ತೆ, ಆನೆಸ್ಟ್ ಮ್ಯಾನ್. ಸೊ ಹಾಗಾಗಿ ಆ್ಯನ್ ಆನೆಸ್ಟ್ ಮ್ಯಾನ್. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೆ ನಾ ಮ್ಯೂಟ್ ಎಚ್ ಬಗ್ಗೆ. ಸೊ ಓಕೆನಾ, ಎಸ್. ನೆಕ್ಸ್ಟ್ ಬನ್ನಿ, ಆ್ಯನ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಪ್ರಾಬ್ಲಮ್. ಓಕೆ, ಇಲ್ಲಿ ಡಿಫಿಕಲ್ಟ್ ಪ್ರಾಬ್ಲಮ್ ಅಂತ ಇದೆ ನೋಡಿ. ಡಿಫಿಕಲ್ಟ್ ಪ್ರಾಬ್ಲಮ್ ಅನ್ನೋದೇ ಇಲ್ಲಿ ನಾವು ಮಾಡ್ಕೋಬೇಕು ನಾವು. ಸೊ ಎಕ್ಸ್ಟ್ರೀಮ್ಲಿ, ಓಕೆನಾ, ಇಲ್ಲಿ ಅಡ್ವರ್ಬ್ ಪ್ಲಸ್ ನಾವು ನೌನ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಇಲ್ಲಿ ಆ್ಯನ್ ಯೂಸ್ ಮಾಡ್ಕೋಬೋದು. ಸೊ ಮತ್ತೊಂದು ನೋಡಿ, ಎಕ್ಸಲೆಂಟ್ ಬುಕ್ ಇದೆ. ಸೊ ಬುಕ್ ಅನ್ನೋದು ನೌನ್ ಇದೆ, ಎಕ್ಸಲೆಂಟ್ ಅಡ್ಜೆಕ್ಟಿವ್ ಇದೆ, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಆ್ಯನ್. ಸೊ ಆ್ಯನ್ ಎಕ್ಸಲೆಂಟ್ ಬುಕ್. ನೆಕ್ಸ್ಟ್ ಅಗ್ಲಿ. ಸೊ ಅಗ್ಲಿ ಅನ್ನೋದು ಅಡ್ಜೆಕ್ಟಿವ್, ಆಪೋಸಿಟ್ ವರ್ಡ್ ಆಫ್ ಬ್ಯೂಟಿಫುಲ್. ಸೊ ಅಗ್ಲಿ, ಸ್ಪೈಡರ್ ಅನ್ನೋದು ನೌನ್ ಇದೆ. ಸೊ ಹಾಗಾದರೆ ಅಡ್ಜೆಕ್ಟಿವ್ ಪ್ಲಸ್ ನೌನ್. ಹಾಗಾದರೆ ಆ್ಯನ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೆಟರ್ ಏನು ಕೊಡ್ತಾ ಇದೆ, ಎತ್ತಕ್ಕೆ ಓವೆಲ್ ಸೌಂಡ್ ಕೊಡ್ತಾ ಇದೆ. ಸೊ ಆ್ಯನ್ ಅಗ್ಲಿ ಸ್ಪೈಡರ್. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್,
ಆತ್ಮೀಯ ವಿದ್ಯಾರ್ಥಿಗಳೇ, ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ಈ ತರಬೇತಿ ಕೇಂದ್ರದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವೋದಯ, ಸೈನಿಕ್, ಕಿತ್ತೂರ್, ಆದರ್ಶ, ಮೊರಾರ್ಜಿ ಮತ್ತು ಅಳಿಕೆ ವಸತಿ ಶಾಲೆಗಳ ಪರೀಕ್ಷಾ ಪೂರ್ವ ಈ ತರಬೇತಿ ಕೇಂದ್ರದಲ್ಲಿ ನಾವು ಬೇಸಿಗೆ ತರಬೇತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025ನೇ ಸಾಲಿನಲ್ಲಿ ನಡೆಸ್ತಾ ಇದ್ದು, ಅದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರ್ಗೆ ಕರೆಗಳನ್ನು ಮಾಡಿ 9449771212 9900206243. ಅದು ವಸತಿ ಮತ್ತು ವಸತಿ ರಹಿತ, ಓಕೆನಾ? ವಸತಿ ಸಹಿತ ಮತ್ತು ವಸತಿ ರಹಿತ, ರೆಸಿಡೆನ್ಷಿಯಲ್ ಆ್ಯಂಡ್ ನಾನ್ ರೆಸಿಡೆನ್ಷಿಯಲ್. ಓಕೆ, ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಒಂದು ನಂಬರ್ಗೆ ಕರೆಗಳನ್ನು ಮಾಡಿ. ಸೊ ನೆಕ್ಸ್ಟ್, ಹಾಗಾದರೆ ಸ್ಟಿಲ್ ಇದುವರೆಗೂ ಕೂಡ ಇಂಡೆಫಿನೆಟ್ ಆರ್ಟಿಕಲ್, ಯೂಸಸ್ ಆಫ್ ಇಂಡೆಫಿನೆಟ್ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಸೊ ವೇರ್ ಶುಡ್ ವಿ ಯೂಸ್ ಆ್ಯಂಡ್ ವ್ಯಾನ್ ಶುಡ್ ವಿ ಯೂಸ್. ಸೊ ಹಾಗಾದರೆ ಇಲ್ಲಿ ನೆಕ್ಸ್ಟು ಡೆಫಿನೆಟ್ ಆರ್ಟಿಕಲ್. ಸೊ ಡೆಫಿನೆಟ್ ಆರ್ಟಿಕಲ್ ಅಂದರೆ ನಿಮ್ಗೆ ಗೊತ್ತಿದೆ, ದ ಇಟ್ ಈಸ್ ವಾಟ್, ಇಟ್ ಇಸ್ ಅ ಡೆಫಿನೆಟ್ ಆರ್ಟಿಕಲ್. ಸೊ ಹಾಗಾದರೆ ಸಮ್ ನೋಟ್ಸ್ ಐ ಹ್ಯಾವ್ ಗಿವನ್ ಸಮ್ ನೋಟ್ಸ್. ಓಕೆ, ಯು ವಿಲ್ ಸಿ ವಾಟ್ ಆರ್ ದ ನೋಟ್ಸ್ ಐ ಹ್ಯಾವ್ ಗಿವನ್. ಏನೇನು ನೋಟ್ಸ್ಗಳಿದೆ, ಏನು ಕೊಟ್ಟಿದ್ದೀನಿ ನೋಡೋಣ. ದ ಫಸ್ಟ್ ನೋಟ್ ಏನು ಹೇಳ್ತಾ ಇದೆ? ಡೆಫಿನೆಟ್ ಆರ್ಟಿಕಲ್ ಈಸ್ ಅ ಸ್ಪೆಸಿಫಿಕ್ ನೌನ್ಸ್. ಅದು ನಿರ್ದಿಷ್ಟವಾಗಿರುತ್ತೆ, ಅದಕ್ಕೆ ಅದನ್ನೇ ಸ್ಪೆಸಿಫಿಕ್ ಅಂದರೆ ಡೆಫಿನಿಟ್ ಅಂದರೆ ಸ್ಪೆಸಿಫಿಕ್. ಸೊ ಹಾಗಾಗಿ ಇದು ಡೆಫಿನಿಟ್ ಆಗಿ ಅದ್ರ ಬಗ್ಗೆ ನಮಗೆ ಗೊತ್ತಿರುತ್ತೆ. ಇನ್ ದ ಟೈಮ್ ನಾವೇನು ಯೂಸ್ ಮಾಡಬೇಕಂತ ಹೇಳುತ್ತೆ, ದ ಯೂಸ್ ಮಾಡಬೇಕು ಅಂತ ಹೇಳುತ್ತೆ ರೂಲು. ಸೊ ಹಾಗಾದರೆ ಡೆಫಿನೆಟ್ ಆರ್ಟಿಕಲ್ ಈಸ್ ಅ ಸ್ಪೆಸಿಫಿಕ್ ನೌನ್. ನೆಕ್ಸ್ಟ್ ಬನ್ನಿ, ಆರ್ಟಿಕಲ್ ದ ಈಸ್ ಯೂಸ್ಡ್ ಬಿಫೋರ್, ಬಟ್ ಏನನ್ನ ಸಿಂಗುಲರ್ ಅದು ಕೌಂಟೇಬಲ್ಗೆ ಯೂಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಆರ್ಟಿಕಲ್ ದ ಈಸ್ ಯೂಸ್ಡ್ ಬಿಫೋರ್ ಸಿಂಗುಲರ್ ಆರ್ ಪ್ಲೂರಲ್ ಅನ್ಕೌಂಟೇಬಲ್ ನೌನ್ ಆಲ್ಸೋ. ಸೊ ಇವುಗಳಲ್ಲಿ ನಾವು ಯೂಸ್ ಮಾಡ್ಬೋದು, ಸಿಂಗುಲರ್ ಇರ್ಬೋದು, ಪ್ಲೂರಲ್ ಅಥವಾ ಅನ್ಕೌಂಟೇಬಲ್. ಸೊ ನೆಕ್ಸ್ಟ್ ಬನ್ನಿ, ಯೂಸ್ ದ ವ್ಯಾನ್ ಅವರ್ ಲಿಸ್ನರ್ ಆ್ಯಂಡ್ ರೀಡರ್ ನೌಸ್. ಸೊ ಇದ್ರ ಬಗ್ಗೆ ನಾನು ಹೇಳಿದ್ದೆ, ಏನು ಏನು ಹೇಳ್ತಾನೆ, ಲಿಸ್ನರ್ ಆ್ಯಂಡ್ ರೀಡರ್. ಸೊ ರೀಡರ್ ಹೇಳ್ತಾನೆ ಏನಂತೆ, ಐ ಕ್ಯಾಪ್ಟ್ ಡ್ಯಾಶ್ ಕಾರ್ ಕೀ ಆನ್ ದ ಟೇಬಲ್ ಹಿಯರ್. ಇಲ್ಲಿ ನೋಡಿ, ಸೊ ಏನೋ ಹೇಳ್ತಾನೆ, ರೀಡರ್ ಲಿಸ್ನರ್ ಕೇಳ್ತಾನೆ. ಸೊ ಐ ಯೂಸ್ ದ ವ್ಯಾನ್ ಅವರ್ ಲಿಸ್ನರ್ ರೀಡರ್ ನೌಸ್. ಅದು ನಿರ್ದಿಷ್ಟವಾಗಿ ಏನು ಅನ್ನೋದು ಗೊತ್ತು ಅವ್ರಿಗೆ. ಸೊ ಒಬ್ಬ ವ್ಯಕ್ತಿ ಏನು ಹೇಳ್ಬಿಡ್ತಾನೆ ಇಲ್ಲಿ, ರೀಡರು ನಾನು ಆ ಒಂದು ಟೇಬಲ್ ಮೇಲೆ ಕಾರ್ ಕೀಯನ್ನು ಇಟ್ಟಿದ್ದೇನೆ. ಸೊ ಹಾಗಾದರೆ ಅವನು ಏನು ಹೇಳ್ತಾನೆ ಇಲ್ಲಿ, ಕಾರ್ ಕೀ ಅಂತ ಡೆಫಿನಿಟ್ ಆಗಿ ಹೇಳ್ತಾನೆ. ಯಾವ ಕೀ? ಕಾರ್ ಕೀ. ಸೊ ರೀಡರ್ನಿಗೂ ಕೂಡ ಗೊತ್ತಾಗುತ್ತೆ ಏನೋ, ಕಾರ್ ಕೀ ಇಟ್ಟಿದ್ದಾನೆ ಅಂತೇಳಿ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ, ಇದು ಡೆಫಿನಿಟ್ ಆಗಿ ಯಾವ ಕೀ? ಕಾರ್ ಕೀ. ಸೊ ಬಿಫೋರ್ ರಿನ್ಯೂಸ್ ಮಾಡೋಣ, ದ. ಹಾಗಾಗಿ ದ ವ್ಯಾನ್ ಅವರ್ ಲಿಸ್ನರ್ ರೀಡರ್ ನೌಸ್, ಅವ್ರು ನಿರ್ದಿಷ್ಟವಾಗಿ ಆ ವಸ್ತುವಿನ ಬಗ್ಗೆ, ಆ ವಿಷಯದ ಬಗ್ಗೆ, ವ್ಯಕ್ತಿಯ ಬಗ್ಗೆ ಗೊತ್ತಿದ್ದಾಗೆ ವಿ ಶುಡ್ ಟೇಕ್ ವಾಟ್, ದ ಅನ್ನೋ ಒಂದು ನೋಟನ್ನು ನಮಗೆ ಹೇಳುತ್ತೆ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ನಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್, ಹಾಗಾದರೆ ಯೂಸಸ್ ಆಫ್ ದ. ಸೊ ಹಾಗಾದರೆ ಇಲ್ಲಿ ವೇರ್ ಶುಡ್ ವಿ ಯೂಸ್ ದ ಅನ್ನೋದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಓಕೆ, ವಿಲ್ ಸಿ ದ ಫಸ್ಟ್ ರೂಲ್ ಇನ್ ಯೂಸಸ್ ಆಫ್ ದ. ಸೊ ಏನು ಹೇಳ್ತಾ ಇದೆ, ಫಸ್ಟ್ ರೂಲು ಯೂಸಸ್ ಆಫ್ ದಲ್ಲಿ ದ ಈಸ್ ಯೂಸ್ಡ್ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ. ಸೊ ಸೂಪರ್ಲೇಟಿವ್ ಡಿಗ್ರಿ ಅಂದರೆ ನಿಮಗೆ ಅಡ್ಜೆಕ್ಟಿವ್ ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ ಗೊತ್ತಾಗುತ್ತೆ. ಸೊ ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ನಲ್ಲಿ ಪಾಸಿಟಿವ್, ಕಂಪ್ಯಾರಿಟಿವ್,
ಸೂಪರ್ಲೇಟಿವ್. ಸೊ ಅದನ್ನೇ ನಾವು adjective 1, adjective 2, adjective 3 ಅಂತ ಹೇಳ್ತೀವ. ಸೊ ಹಾಗಾದರೆ ಇಲ್ಲಿ ಏನಿದೆ ವೈಸ್. ಸೊ ವೈಸ್ ಅನ್ನೋದು adjective 1, ಇದಕ್ಕೆ ಪಾಸಿಟಿವ್ ಡಿಗ್ರಿ ಅಂತ ಹೇಳ್ತೀವ. ಸೊ adjective 2 ವೈಸರ್. ಸೊ adjective 3 ವೈಸೆಸ್ಟ್. ಅಕಾರ್ಡಿಂಗ್ ಟು ರೂಲ್ ಪ್ರಕಾರ ನಾವು ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬಂದಾಗೆ ಏನು ಹೇಳುತ್ತೆ, ದ ಯೂಸ್ ಮಾಡಿ ಅಂತ ಹೇಳುತ್ತೆ. ದ ಈಸ್ ಯೂಸ್ಡ್ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ. ಓನ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂದರೆ adjective 3. ಸೊ ಹಾಗಾದರೆ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್ ಒನ್ ಬೈ ಒನ್. ಹಿ ಈಸ್ ದ ವೈಸೆಸ್ಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. Here wisest it is a superlative degree, it means adjective 3. So suppose ಹಾಗಾದರೆ ಸೆಂಟೆನ್ಸ್ ನಲ್ಲಿ adjective 3 ಬಂದರೆ ಬಿಫೋರು ದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಎಕ್ಸಾಂಪಲ್. Honesty is the best policy. So here good, better, best. Good, better, best. So ಹಾಗಾದರೆ best it is what? Best it is the adjective 3, superlative degree. ಸೊ ಹಾಗಾದರೆ ಅಪೋಸಿಟ್ ವರ್ಡ್ ಗೊತ್ತಿದೆ, ಗುಡ್, ಬೆಟರ್, ವರ್ಸ್, ಬ್ಯಾಡ್, ವರ್ಸ್, ವರ್ಸ್ಟ್. ಸೊ ಎಕ್ಸಾಮ್ನಲ್ಲಿ ನಿಮಗೆ ರೈಸ್ ಮಾಡ್ಬೋದು ಅವನು ಅಪೋಸಿಟ್ಟು. ಸೊ ಗುಡ್ಡದಲ್ಲಿ ಬ್ಯಾಡ್, ವರ್ಸ್, ವರ್ಸ್ಟ್. ಓಕೆನಾ? ಹಾಗಾದ್ರೆ ಇಲ್ಲಿ ಬೆಸ್ಟ್ ಅನ್ನೋದು adjective 3, ಇಟ್ ಮೀನ್ಸ್ ಸೂಪರ್ಲೇಟಿವ್ ಡಿಗ್ರಿ ಬಂದಿದೆ. ಸೊ ಹಾಗಾದ್ರೆ ಬಿಫೋರ್ ಏನು ಯೂಸ್ ಮಾಡಿದ್ದೀನಾ? ದ, ಬಿಕಾಸ್ ಆಫ್ ರೂಲ್. ವಾಟ್ ಎಲ್ಸ್ ಅಸ್ ರೂಲ್ ಏನು ಹೇಳ್ತಾ ಇದೆ? ದ ಈಸ್ ಯೂಸ್ಡ್ ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರಿ. ಓಕೆನಾ? ನೆಕ್ಸ್ಟ್ ಒನ್. ಇಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ಸೊ ನಿಮ್ಗೆ ಗೊತ್ತಿದೆ ಬ್ಯೂಟಿಫುಲ್ ಅನ್ನೋದು ಇಟ್ ಇಸ್ ಅ adjective. ಸೊ ವಾಟ್ ಟೈಪ್ ಆಫ್ adjective 1 ಇದು ಪಾಸಿಟಿವ್. ಸೊ ಹಾಗಾದರೆ adjective 2 ಏನಾಗುತ್ತೆ? ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಸೊ ಹಾಗಾದರೆ ಮೋಸ್ಟ್ ಬ್ಯೂಟಿಫುಲ್ ಬಂದಿದೆ, adjective 3 ಇದೆ. ಸೊ ಬಿಫೋರ್ ಏನು ಬಂದಿದೆ ನೋಡಿ? ದ. ಇಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ಎಕ್ಸಾಮ್ನಲ್ಲಿ ನಿಮ್ಗೆ ಕೇಳ್ಬೋದು, it is dash most beautiful flower. ಸೊ ನಾವು ಸೆಂಟೆನ್ಸನ್ನು ಪ್ರಾಪರ್ ಆಗಿ ರೀಡ್ ಮಾಡಬೇಕು, ದೆನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಾದ್ರೆ ಇಲ್ಲಿ ಅಕಾರ್ಡಿಂಗ್ ಟು ರೂಲ್ ಪ್ರಕಾರ adjective 3 ಬಂದರೆ ಏನು ಹೇಳುತ್ತೆ? ವಿ ಶುಡ್ ಟೇಕ್ ವಾಟ್ ಬಿಫೋರ್ ಸೂಪರ್ಲೇಟಿವ್ ಡಿಗ್ರಿ? ದ ಅಲ್ವಾ? ಸೊ ದ ಅನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಕ್ಲಿಯರ್? ಸೊ ನೆಕ್ಸ್ಟ್ ಪಾಯಿಂಟ್. ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಆನಿಮಲ್. ಸೊ ಹಿಯರ್ ಮೋಸ್ಟ್ ಯೂಸ್ಫುಲ್, more useful, most useful. So most useful it is a superlative degree, it means adjective 3. ಸೊ ಬಿಫೋರು ಏನು ಯೂಸ್ ಮಾಡಿದಿನ? ದ. ಓಕೆನಾ? ಹಾಗಾದರೆ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಆನಿಮಲ್. ನೆಕ್ಸ್ಟ್ ಒನ್. ಕೋಕೋನಟ್ ಈಸ್ ದ ಟಾಲೆಸ್ಟ್ ಟ್ರೀ. ಹಿಯರ್ ಟಾಲ್, ಟಾಲರ್, ಟಾಲೆಸ್ಟ್. ಸೊ ಟಾಲೆಸ್ಟ್ it is what? Tallest it is the adjective 3, it means superlative degree. ಸೊ ಸೂಪರ್ಲೇಟಿವ್ ಡಿಗ್ರಿ ಬಂದರೆ ವಿ ಶುಡ್ ಟೇಕ್ ವಾಟ್? ದ. ಕ್ಲಿಯರ್? ಹಾಗಾದರೆ ಯೂಸಸ್ ಆಫ್ ದಲ್ಲಿ ಫಸ್ಟ್ ರೂಲು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನ. ಸೊ ಸಪೋಸ್ ಇಲ್ಲಿ ಸೊ ನಿಮಗೆ ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ನಾವು ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ಈ ತರಬೇತಿ ಕೇಂದ್ರದಲ್ಲಿ ಪ್ರತಿ ವರ್ಷದಂತೆ 6, 7, 8 ಮತ್ತು 9 ಹಾಗೂ SSLC ಮಕ್ಕಳಿಗೆ ಬೇಸಿಗೆ ತರಬೇತಿ ಶಿಬಿರವನ್ನು ಈ ಒಂದು ಅಕಾಡೆಮಿಕ್ ಇಯರ್ಲಿ 2025ನೇ ಸಾಲಿನಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದು ಸಿಂಧನೂರಿನಲ್ಲಿ.
ನಿಮಗೆ ಇಲ್ಲಿ ಸಮ್ ಇನ್ಸ್ಟ್ರಕ್ಷನ್ಸ್ಗಳಿದೆ. ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯ ಅಂದರೆ ಇಲ್ಲಿ ಗರ್ಲ್ಸು ಮತ್ತು ಬಾಯ್ಸ್ಗೆ ರೆಸಿಡೆನ್ಸಿಯಲ್ ಆಗಿರ್ತಕ್ಕಂಥ ಮಕ್ಕಳಿಗೆ ಸೊ ಇಲ್ಲಿ ಪ್ರತ್ಯೇಕವಾದಂಥ ಒಂದು ವಸತಿ ಸೌಲಭ್ಯವಿದೆ. ಸೊ ನೆಕ್ಸ್ಟ್ ಒನ್ ನೋಡೋದಾದರೆ ಸೊ ಈಚ್ ಕ್ಲಾಸ್ ಪ್ರತಿ ಒಂದು ತರಗತಿಗಳಿಗೆ ಓನ್ಲಿ 40 ವಿದ್ಯಾರ್ಥಿಗಳಿಗೆ ಪ್ರವೇಶ ಅಂತ ಹೇಳ್ಬೋದು. 40 ವಿದ್ಯಾರ್ಥಿಗಳಿಗೆ ಪ್ರತಿ ರವಿವಾರ ಎವ್ರಿ ಸಂಡೇ ಏನಿರುತ್ತೆ ನಿಮಗೆ. ಸೊ ಇಲ್ಲಿ ಕಿರು ಪರೀಕ್ಷೆ ಮಾಕ್ ಟೆಸ್ಟ್ ಇರುತ್ತೆ, ಟೆಸ್ಟ್ಗಳಿರುತ್ತೆ. ಆ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತವೆ. ಸೊ ಮತ್ತು SSLC ಮಕ್ಕಳಿಗೆ ಪ್ರಿಂಟೆಡ್ ನೋಟ್ಸ್ಗಳನ್ನು ಕೂಡ ಇಲ್ಲಿ ಉಚಿತವಾಗಿ ಕೊಡಲಾಗುವುದು. ಸೊ ನೆಕ್ಸ್ಟ್ ಪಾಯಿಂಟು, ಸ್ಥಳೀಯ ವಿದ್ಯಾರ್ಥಿಗಳಿಗೆ ಇಲ್ಲಿ ವಾಹನ ಸೌಲಭ್ಯವಿರುತ್ತದೆ, ವೆಹಿಕಲ್ಸ್ ಫೆಸಿಲಿಟಿ ಇದೆ. ಸೊ ನೆಕ್ಸ್ಟ್ ಕೋ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್. ಸೊ ಇದುವರೆಗೆ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ಗಳೇನಿದೆ. ಸೊ ಇನ್ ಪ್ರೀವಿಯಸ್ ವಿಡಿಯೋ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿದ್ದೆ. ಸೊ ಕರಾಟೆ ಇದೆ. ಸೊ ಕರಾಟೆ ಮೂಲಕ ಮಕ್ಕಳಿಗೆ ಆತ್ಮರಕ್ಷಣಾ ಕೌಶಲ್ಯವನ್ನು ಕಲ್ಪಿಸಲಾಗುವುದು. ಸೊ ಮತ್ತು ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿಸುವ ಸಲುವಾಗಿ ಯೋಗ ತರಬೇತಿ. ಸೊ ಯೋಗ ಕೂಡ ಅಲ್ಲಿ ಏನಪ್ಪ ಅಂತಂದರೆ ತರಬೇತಿಯನ್ನು ಕೊಡಲಾಗುವುದು. ಸೊ ಯಾರ್ಯಾರಿಗೆ ದೋಸ್ ಆರ್ ಇಂಟ್ರೆಸ್ಟೆಡ್, ಸೊ ಯಾರಿಗೆ ಆಸಕ್ತಿ ಇದೆಯೋ ಸೊ ಇಲ್ಲಿ ಈ ನಂಬರ್ಗಳಿಗೆ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವುದರ ಮೂಲಕ ಪ್ರವೇಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್, ಸೊ ಯೂಸಸ್ ಆಫ್ ದಲ್ಲಿ ಆಲ್ರೆಡಿ ಫಸ್ಟ್ ರೂಲ್ ಮುಗಿಸಿದ್ದೆ, ನಾನು ಕಂಪ್ಲೀಟ್ ಮಾಡಿದೆ. ಇವಾಗ ಸೆಕೆಂಡ್ ರೂಲ್ ನೋಡೋಣ. ಸೊ ಸೆಕೆಂಡ್ ರೂಲ್ ಏನು ಹೇಳ್ತಾ ಇದೆ, ದ ಈಸ್ ಯೂಸ್ಡ್ ಬಿಫೋರ್ ನೇಮ್ ಆಫ್ ಸ್ಕ್ರಿಪ್ಚರ್ಸ್, ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್. ಸೊ ಸ್ಕ್ರಿಪ್ಚರ್ಸ್ ಅಂದರೆ ಹೋಲಿ ಬುಕ್ಸ್ಗಳಿರ್ಬೋದು, ಫೇಮಸ್ ಬುಕ್ಸ್ಗಳಿರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಸ್ಕ್ರಿಪ್ಚರ್ ಇದೆ, ಗೀತಾಂಜಲಿ ಅನ್ನೋದು ಒಂದು ಫೇಮಸ್ ಹೋಲಿ ಬುಕ್. ಓಕೆನಾ. ಈ ರವೀಂದ್ರನಾಥ್ ಟಾಗೂರ್ ಅವರು ಬರೆದಿರ್ತಕ್ಕಂಥ ಗೀತಾಂಜಲಿ ಇಟ್ಸ್ ಒನ್ ಆಫ್ ದ ಫೇಮಸ್ ಬುಕ್ ಅಂತ ಹೇಳ್ಬೋದು, ಸ್ಕ್ರಿಪ್ಚರ್ ಅಂತ ಹೇಳ್ಬೋದು. ಸ್ಕ್ರಿಪ್ಚರ್ಸ್ಗಳು ಅಥವಾ ಹೋಲಿ ಬುಕ್ಸ್, ಪವಿತ್ರ ಪುಸ್ತಕಗಳ ಹೆಸರು ಮತ್ತು ಪ್ರಸಿದ್ಧತೆಯನ್ನು ಪಡೆದಿರ್ತಕ್ಕಂಥ ಪುಸ್ತಕಗಳ ಹೆಸರುಗಳು ಬಂದರೆ ವಿ ಶುಡ್ ಟೇಕ್ ವಾಟ್ ಬಿಫೋರ್ ದ. ಸೊ ಹಾಗಾದರೆ ದ ಗೀತಾಂಜಲಿ ಈಸ್ ಅ ಹೋಲಿ ಬುಕ್. ಸೊ ಗೀತಾಂಜಲಿ ಇಟ್ ದ ನೇಮ್ ಆಫ್ ಸ್ಕ್ರಿಪ್ಚರ್. ಸೊ ಬಿಫೋರ್ ಏನು ಯೂಸ್ ಮಾಡೋಣ, ದ. ಕ್ಲಿಯರ್. ಸೊ ನೆಕ್ಸ್ಟ್ ಪಾಯಿಂಟ್, ಹ್ಯಾವ್ ಯು ರೆಡ್ ದ ಭಗವದ್ಗೀತಾ. ಸೊ ಬಟ್ ಇಲ್ಲಿ ರೀಡ್ ಯಾಕೆ ನಾವು ರೀಡ್ದು V2 ಕೂಡ ಏನಾಗುತ್ತೆ, ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ. ಬಟ್ ಅದನ್ನೇ ಪ್ರೊನೌನ್ಸಿಯೇಷನ್ ಮಾಡುವಾಗ ರೆಡ್ V1 V2 ಆ್ಯಂಡ್ V3 ಸೇಮ್. ಓಕೆನಾ, ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ ಬಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಇಲ್ಲಿ ಹ್ಯಾವ್ ಬಂದರೆ ಯಾವಾಗಲೂ ಸೊ ನಾವು V3 ಅನ್ನು ಯೂಸ್ ಮಾಡ್ತೀವ, ಅದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ, ಇಂಟ್ರಾಗೇಟಿವ್ನಲ್ಲಿ. ಸೊ ಇಲ್ಲಿ ಇಂಟ್ರಾಗೇಟಿವ್ನಲ್ಲಿ ಇದೆ ಅದು. ಹ್ಯಾವ್ ಯು ರೀಡ್ ಅಂತ ಹೇಳ್ಕೂಡ್ದು, ಹ್ಯಾವ್ ಯು ರೆಡ್. ಸೊ ಹ್ಯಾವ್ ಯು ರೆಡ್ ದ ಭಗವದ್ಗೀತಾ. ಸೊ ಹಾಗಾದರೆ ಇಲ್ಲಿ ಭಗವದ್ಗೀತಾ ಇಟ್ ಇಸ್ ದ ಹೋಲಿ ಬುಕ್ ಆಫ್ ಹಿಂದೂ. ಓಕೆನಾ, ಇಲ್ಲಿ ಭಗವದ್ಗೀತಾ ಅನ್ನೋದೊಂದು ಸ್ಕ್ರಿಪ್ಚರ್ ಇದೆ, ಹೋಲಿ ಬುಕ್ ಇದೆ. ಸೊ ಹಾಗಾದರೆ ಹೋಲಿ ಬುಕ್ಸ್ಗಳ ಹೆಸರುಗಳು ಅಥವಾ ಸ್ಕ್ರಿಪ್ಚರ್ಸ್ಗಳು ಬಂದರೆ, ಫೇಮಸ್ ಪುಸ್ತಕಗಳ ಹೆಸರುಗಳು ಬಂದರೆ ಬಿಫೋರ್ ಏನು ಯೂಸ್ ಮಾಡೋ ಅಂತ ಹೇಳ್ತಾರಲ್ಲ, ದ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ದ ರಾಮಾಯಣ ಆ್ಯಂಡ್ ದ ಮಹಾಭಾರತ್ ಆರ್ ದ 2 ಹೋಲಿ ಬುಕ್ಸ್ ಆಫ್ ಇಂಡಿಯಾ. ಸೊ ಈ ಥರ್ಡ್ ಎಕ್ಸಾಂಪಲ್ ಏನು ಹೇಳ್ತಾ ಇದೆ, ದ ರಾಮಾಯಣ ಇಟ್ ಇಸ್ ದ 2 ರಾಮಾಯಣ ಆ್ಯಂಡ್ ಮಹಾಭಾರತ ಆರ್ ದ 2 ಎಪಿಕ್ಸ್ ಆಫ್ ಇಂಡಿಯಾ. ಮಹಾಭಾರತ ಮತ್ತು ರಾಮಾಯಣ ಭಾರತದ 2 ಮಹಾಕಾವ್ಯಗಳು. ಹಾಗಾದರೆ ಇದು ರಾಮಾಯಣ ಮತ್ತು ಮಹಾಭಾರತ ಫೇಮಸ್ ಬುಕ್ಸ್ ಅಲ್ವ, ಹೋಲಿ ಬುಕ್ಸ್ಗಳು. ಬಿಫೋರ್ ಏನು ಬಂದಿದೆ ದ. ಸೊ ಒನ್ ಟೈಮ್ ಅಷ್ಟೇನಾ, ಯು ಕ್ಯಾನ್ ಯೂಸ್ ಮೋರ್ ಟೈಮ್. ಸೊ ಮಹಾಭಾರತ, ಹಾಗಾದ್ರೆ ಇಲ್ಲಿ ನೋಡಿ ಮಹಾಭಾರತ ಅನ್ನೋದು ಕೂಡ ಹೋಲಿ ಬುಕ್ಕು. ಸೊ ಬಿಫೋರು ಇಲ್ಲಿ ಕೂಡ ದ ಯೂಸ್ ಮಾಡಿದನ, ಹಿಯರ್ ಆಲ್ಸೋ ದ. ಹಾಗಾದರೆ ದ ರಾಮಾಯಣ ಆ್ಯಂಡ್ ದ ಮಹಾಭಾರತ್ ಆರ್ ದ 2 ಹೋಲಿ ಬುಕ್ಸ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಪಾಯಿಂಟ್ ಬನ್ನಿ, ಫೋರ್ತ್ ಎಕ್ಸಾಂಪಲ್. ಸಿ ರೀಡ್ಸ್ ಎವ್ರಿ ಡೇ ದ ಟೈಮ್ಸ್ ಆಫ್ ಇಂಡಿಯಾ. ಸಿ ರೀಡ್ಸ್ ಎವ್ರಿ ಡೇ ದ ಟೈಮ್ಸ್ ಆಫ್ ಇಂಡಿಯಾ. ಸೊ ಸ್ಕ್ರಿಪ್ಚರ್ಸ್ ಆಯಿತು,
ನೆಕ್ಸ್ಟ್ ಬನ್ನಿ ನ್ಯೂಸ್ ಪೇಪರ್ಸ್. ಸೊ ನ್ಯೂಸ್ ಪೇಪರ್ ನಿಮ್ಗೆ ಗೊತ್ತಿದೆ, ಪ್ರಜಾವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ಸೊ ದ ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್. ಸೊ ಇಲ್ಲಿ ನಾನು ಟೈಮ್ಸ್ ಆಫ್ ಇಂಡಿಯಾ ಅಂತ ತೆಗೆದುಕೊಂಡಿದ್ದೀನ, ಬಿಫೋರು ದ ಯೂಸ್ ಮಾಡ್ಕೊಳ್ಳಿ. ಸಿ ರೀಡ್ಸ್ ಎವ್ರಿ ಡೇ ದ ಟೈಮ್ಸ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಪಾಯಿಂಟ್, ಸೊ ಹಾಗಾದ್ರೆ ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಬಿಫೋರ್ ದ ಯೂಸ್ ಮಾಡ್ಕೊಟ್ಟಿದ್ದೀನ. ಸೊ ನೀವು ಕೂಡ ಸೊ ನ್ಯೂಸ್ ಪೇಪರ್ ನೇಮ್ಗಳು ಅಥವಾ ಸ್ಕ್ರಿಪ್ಚರ್ಸ್ಗಳು ಬಂದರೆ ವಿ ಶುಡ್ ಟೇಕ್ ವಾಟ್ ದ. ವಿಜಯ ಕರ್ನಾಟಕ, ಸೊ ನೋಡಿ ವಿಜಯ ಕರ್ನಾಟಕ ಇಸ್ ದ ನೇಮ್ ಆಫ್ ನ್ಯೂಸ್ ಪೇಪರ್. ಸೊ ಬಿಫೋರ್ ಏನಿದೆ ದ. ಕ್ಲಿಯರ್? ಸೊ ನೆಕ್ಸ್ಟ್ ಪಾಯಿಂಟ್, ಹಿಂದೂಸ್ತಾನ್ ಟೈಮ್ಸ್ ಇಟ್ಸ್ ದ ನೇಮ್ ಆಫ್ ಹಿಂದೂಸ್ತಾನ್ ಟೈಮ್ಸ್ ಅನ್ನೋದು ನ್ಯೂಸ್ ಪೇಪರು. ಸೊ ಬಿಫೋರು ದ ಬಂದಿದೆ. ವಿ ಶುಡ್ ಟೇಕ್ ವಾಟ್ ದ. ಕ್ಲಿಯರ್? ಸೊ ನೆಕ್ಸ್ಟ್ ಮ್ಯಾಗ್ಝಿನ್ಸ್ ಗೊತ್ತಿದೆ ನಿಮಗೆ, ನೇಮ್ ಆಫ್ ಮ್ಯಾಗ್ಝಿನ್ಸ್ ಸ್ಪರ್ಧಾ ವಿಜೇತ, ಅಥವಾ ಈಗ ನೋಡಿ ಸ್ಪರ್ಧಾ. ಸ್ಪರ್ಧಾ ವಿಜೇತ. ಸೊ ಹಾಗಾದ್ರೆ ನೀವು ಸ್ಪರ್ಧಾ ವಿಜೇತ ಅನ್ನೋದು ಮ್ಯಾಗ್ಝಿನ್ ನೇಮು, ಬಿಫೋರ್ ಏನು ಯೂಸ್ ಮಾಡಬೇಕು ದ ಯೂಸ್ ಮಾಡಬೇಕು. ಓಕೆನಾ? ಹಾಗಾದರೆ ನೇಮ್ ಆಫ್ ನ್ಯೂಸ್ ಪೇಪರ್, ಸ್ಕ್ರಿಪ್ಚರ್ಸ್, ಮ್ಯಾಗ್ಝಿನ್ಸ್ಗಳು ಹೆಸರುಗಳು ಬಂದರೆ ವಿ ಶುಡ್ ಟೇಕ್ ವಾಟ್ ದ ಅಕಾರ್ಡಿಂಗ್ ಟು ರೂಲ್. ಸೊ ಇದು ಸೆಕೆಂಡ್ ರೂಲ್ ಆಯಿತು. ಸೊ ನೆಕ್ಸ್ಟ್ ಥರ್ಡ್ ರೂಲ್ ನೋಡೋದಾದರೆ, ಓಕೆ, ಸೊ ಥರ್ಡ್ ರೂಲ್, ಸೊ ಥರ್ಡ್ ರೂಲ್ ಏನು ಹೇಳ್ತಾ ಇದೆ? ದ ಈಸ್ ಯೂಸ್ಡ್ ಬಿಫೋರ್ ನೇಮ್ ಆಫ್ ಡೈರೆಕ್ಷನ್ಸ್. ಸೊ ಡೈರೆಕ್ಷನ್ಸ್ಗಳ ಹೆಸರು ಅಂದರೆ ದಿಕ್ಕುಗಳ ಹೆಸರುಗಳು ಬಂದರೆ ಸೊ ಏನು ಯೂಸ್ ಮಾಡಬೇಕು ಅಂತ ಹೇಳುತ್ತೆ, ವಿ ಶುಡ್ ಟೇಕ್ ವಾಟ್ ದ. ಹಾಗಾದರೆ ದ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ಈಸ್ಟ್ ಅನ್ನೋದು ಇಟ್ಸ್ ದ ನೇಮ್ ಆಫ್ ಡೈರೆಕ್ಷನ್. ಸೊ ಡೈರೆಕ್ಷನ್ಸ್ಗಳ ಹೆಸರುಗಳು ಬಂದರೆ ಇಲ್ಲಿ ನಾವು ವಿ ಶುಡ್ ಟೇಕ್ ವಾಟ್ ಬಿಫೋರ್ ದ ಅಕಾರ್ಡಿಂಗ್ ಟು ರೂಲ್. ಹಾಗಾದರೆ ಡೈರೆಕ್ಷನ್ಸ್ಗಳು ಇಲ್ಲಿ ಈಸ್ಟ್ ಇದೆ, ದ ಸನ್ ರೈಸಸ್ ಇನ್ ದ ಈಸ್ಟ್. ಸೊ ಈಸ್ಟ್ ಅನ್ನೋದು ಡೈರೆಕ್ಷನ್, ಸೊ ದ ಯೂಸ್ ಮಾಡಬೇಕಾಗುತ್ತೆ. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಸೊ ವೆಸ್ಟ್ ಇಟ್ ಈಸ್ ವಾಟ್? ಸೊ ವೆಸ್ಟ್ ಹಿಯರ್ ಇಟ್ ಇಸ್ ದ ನೇಮ್ ಆಫ್ ಡೈರೆಕ್ಷನ್. ಸೊ ಡೈರೆಕ್ಷನ್ಸ್ಗಳು ಹೆಸರು ಬಂದರೆ ಇಲ್ಲಿ ಏನು ಹೇಳುತ್ತೆ ರೂಲು? ದ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ನೆಕ್ಸ್ಟ್ ಪಾಯಿಂಟು, ನೆಕ್ಸ್ಟ್ ಎಕ್ಸಾಂಪಲು, ದ ಮೌಂಟ್ ಎವರೆಸ್ಟ್ ಈಸ್ ಇನ್ ದ ನಾರ್ತ್ ಡೈರೆಕ್ಷನ್. ಸೊ ನಾರ್ತ್ ಅನ್ನೋದು ನೇಮ್ ಆಫ್ ಡೈರೆಕ್ಷನ್. ಸೊ ಡೈರೆಕ್ಷನ್ ಹೆಸರು ಬಂದರೆ ಏನು ಹೇಳುತ್ತೆ ರೂಲು? ವಿ ಶುಡ್ ಟೇಕ್ ವಾಟ್ ಬಿಫೋರ್ ದ. ಅಂಡರ್ಸ್ಟುಡ್? ಹಾಗಾದರೆ ಇನ್ ಟುಡೇಸ್ ಕ್ಲಾಸ್ I have discussed uses of the first three rules. ಸೊ ಹಾಗಾದರೆ ಇವತ್ತು ಯೂಸಸ್ ಆಫ್ ದಲ್ಲಿ 3 ನಿಯಮಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹಾಗಾದರೆ ನೆಕ್ಸ್ಟ್ ಒನ್ನು, ಸೊ ಇನ್ ರಿಮೈನಿಂಗ್ ರೂಲ್ಸ್ಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಇದುವರೆಗೂ ನನ್ನ ಈ ಒಂದು ವಿಡಿಯೋ ಕ್ಲಾಸನ್ನು ಯಾರು ನೋಡ್ತಾ ಇದ್ರೋ, ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ಈ ತರಬೇತಿ ಕೇಂದ್ರದ ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹೆಚ್ಚು ಲೈಕನ್ನು ಕೊಡುವುದ್ರ ಮೂಲಕ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಬೆಲ್ ಬಟನನ್ನು ಒತ್ತೋದ್ರ ಮೂಲಕ ಹೆಚ್ಚೆಚ್ಚು ವಿಡಿಯೋಗಳನ್ನು ಸೊ ಪಡೆದುಕೊಳ್ಳಿ ಅಂತ ಹೇಳಿ